ಪತ್ನಿ ಹಾಗೂ ಪ್ರೇಮಿಯನ್ನ ಒಟ್ಟಿಗೆ ಕೊಂದು ಠಾಣೆಗೆ ಶರಣಾದ ಪತಿ. ಡಬಲ್ ಮರ್ಡರ್ಗೆ ಕಲಬುರಗಿ ಜನ ಶಾಕ್. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕು ಮಾದನ ಹಿಪ್ಪರಗ ಗ್ರಾಮದಲ್ಲಿ ಭಾನುವಾರದ ರಾತ್ರಿ ಬರ್ಬರ ಹತ್ಯೆಯ ಘಟನೆಯೊಂದು ನಡೆದಿದೆ. ಅನೈತಿಕ ಸಂಬಂಧದ ಶಂಕೆಯಿಂದ ಪತಿ ತನ್ನ ಪತ್ನಿ ಹಾಗೂ ಆಕೆಯ ಪ್ರೇಮಿಯನ್ನ ಸ್ಥಳದಲ್ಲೇ ಕೊಂದು ಹಾಕಿದ್ದಾನೆ. ಈ ಘಟನೆ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದ್ದು, ಮೃತರಾದವರು 22 ವರ್ಷದ ಸೃಷ್ಟಿ ಹಾಗೂ 23 ವರ್ಷದ ಕಾಜಪ್ಪ ಇಬ್ಬರ ನಡುವೆ ಅನೈತಿಕ ಸಂಬಂಧವಿದೆ ಎಂಬ ಶಂಕೆಯಿಂದ ಪತಿ ಶ್ರೀಮಂತ್ ಎಂಬಾತ ಈ ಅಮಾನವೀಯ ಕೃತ್ಯ ಎಸಗಿದ್ದಾರೆ. ಹೌದು, ಈ ಗ್ರಾಮದಲ್ಲಿ ಇದ್ದಂತಹ ಪತಿ ಊರಿಗೆ ಹೋದ ಸಂದರ್ಭದಲ್ಲಿಯೇ ಕಳ್ಳ ಪತ್ನಿ ತನ್ನ ಪ್ರೇಮಿಯೊಂದಿಗೆ ಇರುವುದನ್ನ ಗೊತ್ತಾದಾಗ ಆಕಸ್ಮಿಕವಾಗಿ ಮನೆಗೆ ಮರಳಿದ ಪತಿ ಇಬ್ಬರನ್ನು ಕಣ್ಣಾರೆ ನೋಡಿ ತೀವ್ರ ಆಕ್ರೋಶಕ್ಕೆ ಒಳಗಾದ ತಕ್ಷಣವೇ ಹತ್ತಿರದಲ್ಲಿದ್ದಂತಹ ಮಾರಕಾಸ್ತ್ರ ತೆಗೆದುಕೊಂಡು ಇಬ್ಬರನ್ನು ಕೂಡ ಕೊಂದು ಹಾಕಿದ್ದಾನೆ. ಹತ್ಯೆಯ ಬಳಿಕ ಯಾವ ರೀತಿ ಪಾರಾಗಬೇಕು ಎನ್ನುವುದನ್ನು ಯೋಚಿಸದೆ ಪತಿ ಶ್ರೀಮಂತ್ ಖುದ್ದಾಗಿ ಪೊಲೀಸ್ ಠಾಣೆಗೆ ಹಾಜರಾಗಿ ಶರಣಾದನು. ಮಾದನ ಹಿಪ್ಪರಗ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು, ಶವಗಳನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದ್ದಾರೆ. ಈ ಘಟನೆ ಗ್ರಾಮದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದ್ದು, ಸಮಾಜದಲ್ಲಿ ಆಘಾತದ ಸ್ಥಿತಿಯನ್ನ ಉಂಟು ಮಾಡಿದೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಕಲಬುರಗಿ. ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ, ಜೊತೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ.